ಶ್ರೀಧರ ಸ್ವಾಮಿಗಳು ಬರೀತಾರೆ, ದತ್ತಾತ್ರೇಯ ಅಂದರೆ ಯಾರು ಅಂತ ಮೊದಲನೇ ಪದನೇ ಅವ್ರು ಬಳಸಿದ್ರು, ಭೂಮಾನಂದಂ ಅಂತ. ಭೂಮಾನಂದ ಅಂತ. ಏನು ಭೂಮಾನಂದ ಅಂದ್ರೆ ಅರ್ಥ? ಅತ್ಯಂತ ಹೆಚ್ಚಿನ ರೀತಿಯಾದಂತಹ ಆನಂದ. ಅಂದರೆ ಅದಕ್ಕಿಂತ ಮಿಗಿಲಾದಂತಹ ಆನಂದ ಮತ್ತೊಂದು ಯಾವುದೂ ಇಲ್ಲ. ನಮಗೆಲ್ಲ ಒಬ್ಬೊಬ್ರಿಗೆ ಒಂದೊಂದು ಆನಂದ ಇರುತ್ತೆ. ಈಗ ಕೆಲವ್ರಿಗೆ ಏನು ಆನಂದ ಇರುತ್ತೆ? ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋದು ಒಬ್ರಿಗೆ ಆನಂದ ಇರುತ್ತೆ. ಅಥವಾ ಕೆಲವ್ರು ಮೂರು ರೀತಿ, ಅದು ಸಾತ್ವಿಕರಾದರೆ ಒಳ್ಳೊಳ್ಳೆ ಆಹಾರ ಪದ್ಧತಿಯಲ್ಲಿ ಆನಂದ ಇರುತ್ತೆ. ತಾಮಸಿಕರಾದರೆ ಕೆಟ್ಟ ಕೆಟ್ಟ ಆಹಾರ ಪದ್ಧತಿಯಲ್ಲಿ ಆನಂದ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಆನಂದ ಇರ್ತೀವಿ ನೋಡ್ರಿ. ಒಬ್ರಿಗೆ ಬಟ್ಟೆ ತೊಗೊಳೋದ್ರಲ್ಲಿ ಆನಂದ, ಒಬ್ರಿಗೆ ಗಾಡಿ ತೊಗೊಂಡ್ರೆ ಆನಂದ, ಒಬ್ರಿಗೆ ಹಣ ಬಂದರೆ ಆನಂದ, ಒಬ್ರಿಗೆ ಹೊಗಳಿದ್ರೆ, ಯಾರಾದರೂ ಹೊಗಳ್ತಿದ್ರೆ ಆನಂದ. ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ. ಈಗ ಮೊನ್ನೆ ಪೇಪರಲ್ಲಿ ಒಂದು ಬಂದಿತ್ತು ನಡೆದ ಘಟನೆ. ಈ ಶಿಗ್ಗಾವತ್ರ ಒಬ್ಬ ಸತ್ವ್ಯಕ್ತಿ ಮತ್ತೆ ಎದ್ದು ಕೂತ್ನಂತ ಪೇಪರಲ್ಲಿ ಬಂದಿತ್ತು. ಅದು ಈ ಶಿಗ್ಗಾವತ್ರ ಒಬ್ಬ ಯಾರೋ ಬಿಷ್ಟೇಶ್ ಅಶೋಕ್ ಅಂತ ವ್ಯಕ್ತಿ ಆಸ್ಪತ್ರೆ ಕರ್ಕೊಂಡೋಗಿದ್ರಂತ, ಅನಾರೋಗ್ಯ ಆಗಿತ್ತು ಅಂತ. ಚಿಕಿತ್ಸೆ ಕೊಡ್ತಿದ್ರು ವೈದ್ಯರೆಲ್ಲ. ಹೋಗ್ಬಿಟ್ಟ ಅಂತ ಹೇಳಿದ್ರಂತೆ ಡಾಕ್ಟ್ರು, ವ್ಯಕ್ತಿ ಸತ್ತು ಹೋಗಿದ್ದಾನೆ ಅಂತ. ಸರಿ, ಅವ್ರ ಮನೆಯವರೆಲ್ಲ ಏನು ಮಾಡಿದ್ರು, ಒಂದು ವಾಹನದಲ್ಲಿ ಹಾಕೊಂಡು ಕರ್ಕೊಂಡು ಬರ್ತಿದ್ರಂತೆ. ವಾಹನದಲ್ಲಿ ಹಾಕೊಂಡು ಕರ್ಕೊಂಡು ಬರ್ತಿರ್ಬೇಕಾದ್ರೆ ಹೆಂಡತಿಗೆ ಭಾಳ ದುಃಖ ಆಗಿತ್ತು. ಹೆಂಡತಿ ಆ ಗಂಡನ ಶವದ ಹತ್ರ, ದೇಹದ ಹತ್ರನೇ ಅಳ್ತಿದ್ಲಂತೆ. ಅಳ್ಬೇಕಾದ್ರೆ ಕಿಟಕಿಯಲ್ಲಿ ನೋಡಿದ್ಲಂತೆ, ಅಲ್ಲೊಂದು ಡಾಬಾ ಬಂತಂತೆ, ಹೋಟ್ಲು. ಡಾಬಾ ಅಂತಾರೆ, ಹೋಟ್ಲು ಡಾಬಾ ಬಂತಂತೆ. ಅವ್ರ ಗಂಡಂಗೆ ಭಾಳ ಪ್ರೀತಿ ಇತ್ತಂತೆ ಆ ಡಾಬಲ್ಲಿ ತಿನ್ನೋದು. ಅವಾಗ ಹೆಂಡತಿ ಹೇಳಿದ್ಲಂತೆ, ನೋಡ್ರಿ ನಿಮ್ಮ ಡಾಬಾ ಬಂತಿಲ್ಲಿ, ಎದ್ದು ಸ್ವಲ್ಪ ಏನಾರು ಊಟ ಮಾಡಬಾರ್ದ ಅಂತ ಎದ್ದು ಕೂತ್ನಂತ. ಇನ್ನೆಷ್ಟು ಪ್ರೀತಿ ಇತ್ತು ನೋಡ್ರಿ ಆ ಹೋಟ್ಲು. ಅರ್ಥಾತ್ ಅಂದರೆ ಒಬ್ಬೊಬ್ರಿಗೆ ಒಂದೊಂದ್ರಲ್ಲಿ ಆನಂದ ಇರುತ್ತೆ. ಒಬ್ರಿಗೆ ಲಾಡುವಲ್ಲಿ ಆನಂದ ಇದ್ರೆ ಮತ್ತೊಬ್ರಿಗೆ ಜಿಲೇಬಿಯಲ್ಲಿ ಆನಂದ, ಮತ್ತೊಬ್ರಿಗೆ ಜಾಮೂನಲ್ಲಿ ಆನಂದ. ಒಬ್ಬೊಬ್ರಿಗೆ ಒಂದೊಂದು ಆನಂದ. ಆದರೆ ನಾವೆಲ್ಲ ಸ್ವಲ್ಪ ವಿಚಾರ ಮಾಡಿ ನೋಡಬೇಕು, ಈ ಆನಂದದಲ್ಲಿ ಭೇದ ಇದೆಯಾ ಅಂತ. ಸುಮ್ಮನೆ ನೀವು ಯೋಚನೆ ಮಾಡಿ ನೋಡಿ, ಜಾಮೂನ್ ಭಾಳ ಸಿಹಿ ಆಗಿರುತ್ತೋ ಜಿಲೇಬಿ ಭಾಳ ಸಿಹಿ ಆಗಿರುತ್ತೋ? ಯಾವುದು? ಅಡುಗೆ ಮಾಡೋರು ಎರಡಕ್ಕೂ ಸಮ ಪ್ರಮಾಣ ಸಿಹಿ ಹಾಕಿದರೆ ಯಾವ್ದ್ರಲ್ಲಿ ಜಾಸ್ತಿ ಸಿಹಿ ಇರುತ್ತೆ? ಎರಡು ಸಿಹಿನೂ ವ್ಯತ್ಯಾಸ ಹೇಳಿಕ್ಕೆ ಬರಲ್ಲ. ಜಾಮೂನ್ ತಿಂದಾಗ ಯಾವ ಸಿಹಿ ಆಯಿತೋ ಜಿಲೇಬಿ ತಿಂದಾಗಲೂ ಅದೇ ಸಿಹಿನೇ ಆಗೋದು, ಪಾಯಸ ತಿಂದಾಗಲೂ ಅದೇ ಸಿಹಿನೇ ಆಗೋದು. ಅಂದರೆ ಜಿಲೇಬಿಯಲ್ಲಿ, ಪಾಯಸದಲ್ಲಿ, ರವೆ ಉಂಡೆ, ಇನ್ಯಾವುದೇ ಸಿಹಿ ಇದೆಯೋ ಅದರಲ್ಲೆಲ್ಲ ಸಿಗ್ತಕ್ಕಂತಹ ಸಿಹಿ ಒಂದೇ. ಆ ಸಿಹಿಯಲ್ಲಿ ಯಾವುದೂ ಭೇದ ಇಲ್ಲ. ಜಾಮೂನಲ್ಲಿ ಹೆಚ್ಚು ಸಿಹಿ ಆಯಿತು, ಜಿಲೇಬಿಯಲ್ಲಿ ಕಡಿಮೆ ಸಿಹಿ ಆಯಿತು ಅಂತೇನಿಲ್ಲ. ಅಂದರೆ ಸಿಹಿಯಲ್ಲಿ ಭೇದ ಇಲ್ಲ, ಒಂದೇ. ಹಾಗೆಯೇ ನಮಗೆ ಸಿಗ್ತಕ್ಕಂತಹ ಆನಂದದಲ್ಲಿ ಭೇದ ಇಲ್ಲ. ಎಲ್ಲದರಿಂದ ಉಂಟಾಗೋ ಆನಂದ ಒಂದೇ ಇರುತ್ತೆ. ಆದರೆ ನಾವು ಒಬ್ಬೊಬ್ಬರು ಒಂದೊಂದರಲ್ಲಿ ಆನಂದ ಕಾಣ್ತೀವಿ. ಒಬ್ಬರು ಮನೆ ಕಟ್ಟೋದ್ರಲ್ಲಿ ಆನಂದ ಕಾಣ್ತೀವಿ, ಮಕ್ಳಿಗೆ ಮದುವೆ ಮಾಡೋದ್ರಲ್ಲಿ ಆನಂದ ಕಾಣ್ತೀವಿ, ವಾಹನ ತೊಗೊಳೋದ್ರಲ್ಲಿ ಆನಂದ ಕಾಣ್ತೀವಿ. ಹಾಗೆ ಒಂದೊಂದರಲ್ಲಿ ಒಂದೊಂದು ಆನಂದ ಕಾಣ್ತೀವಿ ಅಷ್ಟೇ. ಶ್ರೀಧರ ಸ್ವಾಮಿಗಳಿಲ್ಲಿ ಹೇಳಿದ್ರು, ದತ್ತ ಅಂದರೆ ಯಾರು ಅಂದರೆ ಭೂಮಾನಂದ. ಆನಂದದಲ್ಲಿ ಭೇದ ಇಲ್ಲ. ಆದರೆ ನಾವು ಹಂಗೆ ಅಂದ್ಕೊಂಡ್ಬಿಟ್ಟಿದ್ದೀವಲ್ಲ, ವಸ್ತುವಿನ ಆನಂದದಲ್ಲಿ ಭೇದ ಇದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಲ್ಲ ನಾವು. ಇವಾಗ ಸುಮ್ಮನೆ ಯಾವುದೋ ಒಂದು ಫಂಕ್ಷನ್ ಇರುತ್ತೆ ಅಂತ ಅಂದ್ಕೊಳ್ರಿ. ಯಾರನ್ನೋ ಮನೆಗೆ ಹೋಗಿರ್ತೀರ, ನಿಮ್ಮ ಬಳಗದ್ದೇ ಒಂದು ಫಂಕ್ಷನ್ ಇರುತ್ತೆ. ಅಲ್ಲೇನು ಮಾಡಿದ್ರು, ನಿಮ್ಮ ಇಬ್ರು ಕರೆದಿರ್ತಾರೆ. ಇಬ್ರು ಕರೆದ್ಬಿಟ್ಟು ಒಬ್ರಿಗೆ ಸಾಧಾರಣ ಸೀರೆ ಕೊಟ್ಟರು. ಆ ಸೀರೆ ನೋಡಿ ಅಂದ್ಕೊಳ್ತಾರೆ ಭಾಳ ಚೆನ್ನಾಗಿದೆ ಸೀರೆ ಅಂತೇಳಿ ಭಾಳ ಸಂತೋಷ ಪಟ್ಟಿರ್ತೀರ. ಆಮೇಲೆ ಒಂದು 10 ನಿಮಿಷ ಆದಮೇಲೆ ನಿಮ್ಮ ಪಕ್ಕದಲ್ಲಿ ಕೂತವ್ರಿಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು ಕೊಟ್ಟರು ಅಂತ ಅಂದ್ಕೊಳ್ರಿ. ಒಳ್ಳೊಳ್ಳೆ ಯಾವುದೋ ಮಾವಿನಕಾಯಿ ಬಾಳ್ರದ ಯಾವುದೋ ಕೊಟ್ಟರು ಅಂತ ಅಂದ್ಕೊಳ್ರಿ. ಅವಾಗ ನೀವೇನು ಅಂದ್ಕೊಳ್ತೀರ, ಸೀರೆ ಚೆನ್ನಾಗಿತ್ತು ಸಂತೋಷ ನೀವೇ ಅಂದಿರ್ತೀರ. ಆಮೇಲೆ ಸ್ವಲ್ಪ ಆಮೇಲೆ ಮಾತೇನು ಬದಲಾಯಿಸ್ತೀರ, ಅದು ಕೊಟ್ಟಿದ್ರೆ ಚೆನ್ನಾಗಿರೋದು, ಅದು ಇನ್ನೂ ಚೆನ್ನಾಗಿದೆ, ಅದು ನಾವೇನು ಮಾಡಿದ್ವಿ ಅದೇ ಕೊಡಬೇಕಿತ್ತಲ್ಲ, ಅದು ಇನ್ನೂ ಚೆನ್ನಾಗಿದೆ. ಇದು ಕೊಟ್ಟಾಗ ಸಂತೋಷ ಆಗಿತ್ತು, ಆದ್ರೆ ಅದನ್ನು ನೋಡಿದಾಗ ಅದು ಬೇಕು ಅನ್ನಿಸ್ತು, ಇನ್ನೂ ಸಂತೋಷ ಅದರಲ್ಲಿದೆ ಅನ್ನಿಸ್ತು. ನಮ್ಮ ಮಕ್ಳಿಗೆ ಎಷ್ಟೋ ಬಂದಿರುತ್ತೆ, 75% ಬಂದಿರುತ್ತೆ, ಭಾಳ ಸಂತೋಷ ಆಗಿದೆ. ಪಕ್ಕದ ಮನೆಯವ್ರು ಬಂದಂತಾರೆ ನಮ್ಮ ಮಗನಿಗೆ 85 ಅಂತ. ಅವಾಗ ಆ ಸಂತೋಷ ಬಿದ್ದೋಯ್ತು. 85 ಇದೆ, ಅಲ್ಲಿ 85 ಇದೆ. ಅರ್ಥಾತ್ ಒಂದಕ್ಕಿಂತ ಒಂದು ಆನಂದ ಜಾಸ್ತಿ, ಒಂದಕ್ಕಿಂತ ಒಂದು ಸಂತೋಷ ಜಾಸ್ತಿ ಅಂತ ಭ್ರಮೆ ಹೊಂದ್ಬಿಟ್ಟಿದ್ದೀವಿ ನಾವು. ಇದಕ್ಕಿಂತ ಅದು ಚೆನ್ನಾಗಿದೆ, ಇದಕ್ಕಿಂತ ಅದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ. ಹಾಗಾಗಿ ಶ್ರೀಧರ ಸ್ವಾಮಿಗಳು ಹೇಳಿದ್ರು, ದತ್ತಾತ್ರೇಯ ಯಾರಪ್ಪ ಅಂತಂದರೆ, ನೀವೆಲ್ಲ ಯಾವ್ದ್ಯಾವ್ದ್ರಲ್ಲಿ ಆನಂದ ಇದೆ ಅಂತ ಅಂದ್ಕೊಂಡಿದ್ದೀರೋ ಆ ಆನಂದ ಎಲ್ಲ ಆನಂದಗಳನ್ನು ಮೀರಿದ ಆನಂದ, ಭೂಮಾನಂದ. ಈ ಭೂಮಂಡಲದ ಮೇಲೆ ಇರ್ತಕ್ಕಂಥ ಆನಂದಗಳೆಲ್ಲ ಒಟ್ಟು ಸೇರಿಸಿದ್ರೆ ಏನು ಆನಂದ ಸಿಗುತ್ತೋ ಅದನ್ನು ಮೀರಿದ ಆನಂದ ಭೂಮಾನಂದ. ಆ ದತ್ತಾತ್ರೇಯನ ಆನಂದಕ್ಕಿಂತ ಮಿಗಿಲಾದ ಆನಂದ ಮತ್ತೊಂದಿಲ್ಲ ಅದು.